ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಅರ್ಜೆಂಟಲ್ಲಿ ಮಾಡ್ಕೊಳ್ತಿರೋದು. ಸ್ಪೆಷಲ್ ಏನು ಅಂತಂದರೆ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಇವತ್ತಿನ ದಿನಕ್ಕೆ ನಮ್ಮ 2 ವರ್ಷಗಳು ಕಂಪ್ಲೀಟ್ ಆಗಿದೆ. ಅದಕ್ಕಾಗಿ ಭೂಮಿಗೆ ಏನೋ ಸರ್ಪ್ರೈಸ್ ಗಿಫ್ಟ್ ಇದೆ. ಅದೇ ಜಾಸ್ತಿ ಏನಿಲ್ಲ, ಒಂದು ಕೇಕ್ ತೊಗೊಂಡಿದ್ದೀನಿ. ಭೂಮಿಗೆ ಇನ್ನೂ ಮ್ಯಾಟ್ರ್ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಸರ್ಪ್ರೈಸ್ ಇದೆ, ಅದು ನಿಮಗೂ ಹೇಳಲ್ಲ. ನಾನು ಅಲ್ಲೋಗಿ ತಗೊಂಡು ಅದನ್ನು ಭೂಮಿಗೆ ಓಪನ್ ಮಾಡೋದಕ್ಕೆ ನಾನು ತೋರಿಸ್ತೀನಿ. ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಟೈಮ್ ಈಗಾಗಲೇ 10 ಗಂಟೆ ಆಗಿದೆ. ಪಾಪ ನನ್ನ ಕರೆದಂಗೆ ಓಡಿ ಬರ್ತಾನೆ ಎಲ್ಲ ಅಂದ್ರೆ ಥ್ಯಾಂಕ್ಸ್ ಕಣೋ. ಸೊ ಗೈಸ್ ಆ್ಯಕ್ಚುಲಿಯಾಗಿ ಬೆಳಗ್ಗೆಯಿಂದ ಸುಮಾರು ಆಸೆಗಳು ಇಟ್ಕೊಂಡಿದ್ವಿ, ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಂತ. ನೋಡೋದಕ್ಕೆ ಏನೋ ಆಗಿಲ್ಲ ಗೈಸ್. ಸದ್ಯಕ್ಕೆ ಲಾಸ್ಟಿಗೆ ಅವ್ಳಿಗೇನೋ ಒಂದು ಚಿಕ್ಕದಾಗಿ ಏನೋ ಗಿಫ್ಟ್ ಮಾಡಿಸ್ಕೊಂಡಿದ್ದೀನಿ. ಆ ಗಿಫ್ಟ್ ಏನು ಅಂತಲೇ ಹೇಳ್ತೀನಿ, ಜೊತೆಗೆ ಒಂದು ಕೇಕ್ ಅಷ್ಟೇ. ನೋಡಿ ಅವಳು ಕೊಟ್ಟು ರಿಯಾಕ್ಷನ್ ನೋಡ್ಕೊಳ್ಳೋಣ. ಗಾಯ್ಸ್ ನೋಡ್ತಾ ಇರ್ಬೋದು, ನಾ ಹೇಳಿದ್ದೆ ಇನ್ನೂ ಭೂಮಿಗೆ ತೋರಿಸಿಲ್ಲ. ಅಣ್ಣ ಪ್ಯಾಕ್ ಮಾಡಿಬಿಡಿ ಅಣ್ಣ, ಪ್ಯಾಕ್ ಮಾಡಿ. ಹೆಂಗಿದೆ, ಖುಷಿ ಆಯ್ತಾ? ಗಾಯ್ಸ್ ಫೋಟೋ ರೆಡಿಯಾಗಿದೆ, ಕೇಕು ರೆಡಿಯಾಗಿದೆ. ಆ್ಯಕ್ಚುಲಿಯಾಗಿ ಹೇಳಬೇಕು ಅಂದರೆ ಗಾಯ್ಸ್, ರಿವೀಲ್ ಮಾಡಬಾರ್ದು, ಆ ಭೂಮಿಗೆ ತೋರ್ಸೋಕೆ ರಿವೀಲ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಮನ್ಸಾಕೋ ಒಪ್ತಾನೆ ಇರ್ತಿದ್ದಿಲ್ಲ, ತೋರಿಸ್ಬಿಡೋಣ ಅನ್ಸ್ಬಿಡ್ತು. ಅದಕ್ಕೆ ರಿವೀಲ್ ಮಾಡಿಬಿಟ್ಟೆ. ಗಾಯ್ಸ್ ಇನ್ನೊಂದು ಐಟಮ್ ತೊಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೋಡೋಣ, ಸಿಕ್ಕಿರೋ ತೊಗೊಳ್ತೀನಿ. ಸಿಗ್ಬೋದೇನೋ, ಸಿಗುತ್ತೆ ಅಂತ ನೋಡೋಣ. ಹೋಗ್ತಾ ಇದ್ದೀವಿ, ಗಾಡಿನಿಲ್ಲ ಗಾಯ್ಸ್, ನಡ್ಕೊಂಡು ಓಡಾಡ್ತಿದ್ದೀವಿ. ಗಾಯ್ಸ್ ನೋಡಿದ್ರಲ್ಲಿ ಯಾವುದೋ ಒಂದು ಮಿಸ್ಸಿಂಗ್ ಅಂತ ಹೇಳ್ತಿದ್ದೆ, ಅದೇ ನೋಡಿ ಇವು. ಆ್ಯಕ್ಚುಲಿಯಾಗಿ ನಾ ಇಷ್ಟಪಟ್ಟಿದ್ದಿದೆ 3 ತೊಗೋಬೇಕು ಅಂತ. ಒಂದಿದು, ಇನ್ನೊಂದು ಅಲ್ಲಿದೆ, ಇನ್ನೊಂದಿದು. ಗಾಡಿ ಸೌಂಡಿಗೆ ಏನು ಕೇಳಿಸ್ತಿದ್ದೇನೇನೋ ಗೊತ್ತಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಬೇಡಿ ಗಾಯ್ಸ್. ನೋಡಿ ಮಲ್ಲಿಗೆ ಹೂವು. ಅಕ್ಕ ಒಂದು ಪೇಪರ್ ಕವರ್ ಏನೋ ಸುತ್ಕೊಡಿ. ಗಾಯ್ಸ್ ಬೆಳಗಿಂದ ಕೆಲ್ಸಕ್ಕೆ ಹೋಗಿದ್ದೆ. ಭೂಮಿ ಬೆಲ್ಮಣ್ಣು ಗಂಟೆ 11 ಗಂಟೆ ಇದು ಮಾಡ್ತೀವಿ, ಇನ್ನೊಂದು ಅವರ್. ಹಾಯ್, ಏನಾಯ್ತು? ಏನಿದು? ಅದು ಏನೋ ಒಂದು ಸರ್ಪ್ರೈಸ್ ಏನೋ ತಗೊಂಡ್ಬಂದಿದ್ದೀನಿ. ಅದು ಇದು ಇಳಿಸಿಡಲ್ಲಿ. ನಮ್ಮ ಮನ್ಸಲ್ಲಿ ಆಸೆ ಇತ್ತು, ಅದು ತಂದಿದ್ವಿ, ನಿರಾಶೆ. ಅಪ್ಪ ನೀ ಸುಮ್ಮನಿರು, ಏನಿದು? ಅಲ್ಲಿಡು ಫಸ್ಟ್ ಹೇಳ್ತೀನಿ. ಏನು ಅನ್ಸ್ಬೋದು ನಿನಗೆ ಇದು ನೋಡಿದ್ರೆ? ಏನು ಅನಿಸ್ತದೆ? ಏನು ಅನ್ಸುತ್ತೆ? ಯಾವುದೋ ಒಂದು ಫ್ರೇಮ್ ಅನ್ಸುತ್ತೆ. ಫ್ರೇಮಾ? ಹಾಂ ಸರಿ, ಸೈಡ್ ಇಡಪ್ಪ. ಸರಿ, ಇದು ಇಟ್ಕೋ, ಆ ಸೈಡಿಗೆ ಇಕ್ಕೋ. ಏನಕ್ಕೆ ಕೇಕ್ ತಂದಿದ್ದು ಅಂತ ಆದ್ರೆ ಇರಲಿಯಪ್ಪ, ಒಂದು ನಿಮಿಷ ಕ್ಯಾಮ್ರಾ ಇಟ್ಕೋ. ಅದೇ ಬೆಳಗ್ಗೆ ಒಂದು ಮಾತು ಹೇಳ್ಬೇಕು ಅಂತಿದ್ದೆ ನಿನಗೆ. ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ, ನಿನಗೆ ಅನ್ಸಿರ್ಬೋದು ಎಷ್ಟು ಜನ ಹೇಳಿದ್ ನಿನ್ನ ಗಂಡ ಹೇಳಿರ್ತಿಲ್ಲ ಅಂತ. ಅದೇನು ಮಾತು ಅಂತೇಳ, ವೆಡ್ಡಿಂಗ್ ಆ್ಯನಿವರ್ಸರಿ ಆದ್ರೂ ಕೂಡ ಬೆಳಗ್ಗೆ ಒಂದು ಮಾತು ಹೇಳಿಲ್ಲ ನಿನ್ನ ಹತ್ರ. ಅದೇ ಗಾಯ್ಸ್ ನಿಜವಾಗ್ಲೂ ಹೇಳ್ತೀನಿ, ನಾವು ನಮ್ಮೊಂದು ಆಸೆ ಅಂತ ಏನು ಅಂತ ಹೇಳೋದು ಅಂತಂದ್ರೆ, ಆಕ್ಚುಲಿಯಾಗಿ ನಾವು ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಫಸ್ಟಿಂದ ಆಸೆ ಇತ್ತು. ಅಂದ್ರೆ ನಮ್ಮ ಹತ್ರ ಈಗಿರೋದು ಒಂದೂವರೆ 2 ತಿಂಗಳು ಇದೆ ಗೈಸ್. ಕರೆಕ್ಟಾಗಿ 2 ತಿಂಗಳು ಇದೆ, 2 ತಿಂಗಳು ಅನ್ಕೊಳ್ತೀನಿ. ಈಗ 1.5 ತಿಂಗಳು, ಅಮ್ಮಮ್ಮನ 8ನೇ ತಿಂಗಳಿಗಂತ ಬಿತ್ತು. ನಮ್ಗೆ ಆಸೆ ಏನಂತಂದ್ರೆ, ನಮ್ಮ ಮಗು ಒಟ್ಟಿಗೆ ಅದನ್ನ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ. ಅಷ್ಟೇ ಗೈಸ್, ನಾವು ನಿಜವಾಗ್ಲೂ ಹೋದ ವರ್ಷನೂ ಅಷ್ಟೇ ಏನೋ ನಾರ್ಮಲ್ ಆಗಿದ್ದಂಗಿದೆ. ಈ ವರ್ಷ ಬೆಳಗ್ಗೆಯಿಂದ ನಾನು ಸುಮ್ಮನಿದ್ದೆ. ಅಂದ್ರೆ ದರ್ಶನ ಸುಮ್ಮನಿದ್ದ, ಏನು ಅಂದ್ರೆ ಏನು ಈ ತರ ಎಲ್ಲ ನನಗೆ ಗೊತ್ತಿತ್ತು. ನೋಡೋಣ ದರ್ಶಿ ಹೇಳ್ತಾನೇನೋ ಅಂತ, ಆದ್ರೆ ಹೇಳಲಿಲ್ಲ. ನಾನು ಸುಮ್ಮನಿದ್ದೆ. ನಾನು ನೋಡೋಣ ಆಕ್ಚುಲಿಯಾಗಿ ನಾನು ತಗೊಂಬಂದಿದ್ದೀನಿ, ಇವಳು ಬೈತಾಳೆ ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿಯಾಗಿ ಇಬ್ಬರಿಗೂ ಇಷ್ಟ ಆಯ್ತಿಲ್ಲ. ಯಾಕೆಂದ್ರೆ ನಮ್ಮ ಆಸೆ ಏನಂತಿದ್ದಿತ್ತು ಅಂದ್ರೆ, ನಮ್ಮ ಪಾಪು ಬಂದ್ಮೇಲೆ ಒಟ್ಟಿಗೆ ಚೆನ್ನಾಗಿ ಯಾವ್ದೊಂದು ಹಬ್ಬದಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲಾರು ಫ್ಯಾಮಿಲಿ ಅವ್ರನ್ನೆಲ್ಲ ಸೇರಿಸಿ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅಂದ್ರೆ ಯಾಕೆ ಮನಸ್ಸು ಒಪ್ಪಲಿಲ್ಲ ಗೈಸ್. ಅದಕ್ಕೋಸ್ಕರ ಭೂಮಿಗೋಸ್ಕರ ಒಂದು ಗಿಫ್ಟ್ ಮಾಡಿಸಿದ್ದೀನಿ. ಗಿಫ್ಟ್ ಏನು ಅಂತಾನೆ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಸೆಟಪ್ ಮಾಡ್ಕೊಳ್ತೀವಿ, ನಾನು ಶಾರ್ತ ಕೇಕಿಗೆ ಸೆಟಪ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಏನೋ ಅದು ಇದು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನನ್ನ ಹೆಂಡತಿಗೆ ನಾನೇ ಮಾಡಿಸ್ಬೇಕು ಅಂತ ತಗೊಂಡ್ಬಂದಿದ್ದೀನಿ ನೋಡಿ.
ಹೋದ ವರ್ಷ ನಿಜವಾಗ್ಲೂ ಈ ಖುಷಿನೂ ನನ್ನ ಹತ್ರ ಇರ್ಲಿಲ್ಲ ಬಿಡಿ ನಿಜ. ಇರೋ ಕೂದಲು ಕ್ಲಿಪ್ ತೆಗೆದ್ಬಿಡ್ತೀನಿ. ಓಕೆ ಜಡಗುಂಡೆ ಮನೇಲಿ ಹೆಂಗೆಂಗೋ ಇದ್ದೆ ಗೈಸ್. ನಿಜವಾಗ್ಲೂ ಮೋರ್ಸಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ನನಗೆ, ಅಂದ್ರೆ ಟ್ರೈ ಮಾಡ್ತೀನಿ. ಹೆಂಗಾಗುತ್ತೆ ನಾನು ಲೈಟಾಗಿ ಸಾಕ್ಬಿಡು. ಪ್ರೀತಿನ ಮಾಡಿಸಿದೀವಲ್ಲ ನೋಡಿ ಗೈಸ್, ನನ್ನ ಗಂಡ ನನಗೆ ಈ ಫೀಲ್ ಹೆಂಗೆ ಅನ್ಸ್ತಾ ಉಂಟು ಅಂತ ಹೇಳಿ ಮದ್ವೆ ಆದಾಗಿಂತ ಅವ್ನು ಫಸ್ಟ್ ಟೈಮ್ ಹೂವ ತಂದು ಕೊಟ್ಟಿರೋದು ನನ್ಗೆ ಶಾಕ್ ಆಗ್ಬಿಟ್ಟೈತೆ ಯಪ್ಪ. ಅದಕ್ಕಿಂತ ಖುಷಿ ನನಗೆ ಇನ್ನೇನಿಲ್ಲ. ನಿಜ 2 ವರ್ಷ ಆಯ್ತು. 2 ವರ್ಷದಲ್ಲಿ ಫಸ್ಟ್ ಟೈಮ್ ಅವ್ನು ನನ್ಗೆ ಮಲ್ಲಿಗೆ ಹೂವ ತಂದು ಕೊಟ್ಟಿರೋದು. ಓ ಯಪ್ಪ, ನನಗೆ ಇಷ್ಟ ಇರ್ತಂದು ಏನಂತ ಗೈಸ್, ನಾನು ಸದ್ಯಕ್ಕೆ ಯಾವುದೇ ಕೂಡ ಇವೆಂಟ್ಗಳು ಯಾವುದೂ ಕೂಡ ಇಷ್ಟಪಟ್ಟಿರ್ತಿಲ್ಲ. ಯಾಕಂತಂದ್ರೆ ನನಗೆ ಒಂದೇ ಇದ್ದಿತ್ತಂದ್ರೆ ನನ್ನ ಬಾಬು ಬಂದಾದ್ಮೇಲೆ ನಾನು, ನನ್ನ ಹೆಂಡತಿ, ನನ್ನ ಮಗು 3 ಜನ ಸೇರ್ಕೊಂಡು ಯಾವುದೇ ಏನಾದರೂ ಇವೆಂಟಲ್ಲಿ ಮಾಡೋದು. ಅಂದರೆ ಸುಮಾರು ದಿನದಿಂದ ನಮ್ಮ ಬ್ಲಾಗಲ್ಲಿ ಬರೀ ನಾರ್ಮಲ್ ಆಗೇ ಮಾಡ್ತಿದ್ವಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಿದ್ದೀವಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಏನು ಮಾತಾಡ್ಬೇಕಂತ ಅಂತೀರ ಒಂಥರ ನನಗೆ ಒಂಥರ ಮನಸ್ಸಲ್ಲಿ ಇದು ನಿಜವಾಗ್ಲೂ ಸುಳ್ಳಲ್ಲ. ನನ್ಗೆ ಹೂವ ತಂದು ಕೊಟ್ಟಿದ್ದೆ ಸಖತ್ತು ಖುಷಿ ಆಯ್ತು ನಿಜವಾಗ್ಲೂ. ನಾನೇ ಏನೇ ಆದ್ರೂ ನನಗೆ ಬಾಯ್ ಬಿಟ್ಟು ಕೇಳ್ಬೇಕು, ದಶ ಅದು ತಂದ್ಕೊಡು, ಇದು ತಂದ್ಕೊಡು, ಅದು ತಂದ್ಕೊಡು ಅಂತ. ಅವನಾಗ ಅವ್ನು ಏನಾರ ತಂದ್ಕೊಡೋದಂದ್ರೆ ಅಪರೂಪ. ಅವ್ನು ತಂದ್ಕೊಡೋದು ಪ್ರೀತಿಯಿಂದ ಏನಾದ್ರು. ಇವತ್ತು ಹೂವ ತಂದು ನಿಜವಾಗ್ಲೂ ನೀವು ನಂಬಲ್ಲ 2 ವರ್ಷದಿಂದ ಯಾಕಂದ್ರೆ ಮಲ್ಲಿಗೆ ನನ್ನ ಗಂಡ ಫಸ್ಟ್ ಮಲ್ಲಿಗೆ ಹೂವಲ್ಲಿ ಯಾವ ಹೂನೇ ತಂದು ಕೊಟ್ಟಿದ್ದಿಲ್ಲ. ನಾನು ಹೂ ತಂದು ಕೊಟ್ಟಿದ್ರಿ ಯಾವ್ದು ರೋಸ್ ತಂದು ಕೊಟ್ಟಿದ್ದೆ ಅವ್ರಿಗೆ. ಅದೇ ರೋಸ್ ತಂದು ಕೊಟ್ಟಿದ್ದೆ. ಯಾವ ರೋಸ್ ಕೊಡ್ತಾನೆ ಅಂತಂದ್ರೆ ಆ ಪೂಜೆ ತಂದಿದ್ದೆ ನೋಡು, ಅದನ್ನೇ ರೋಸ್ ಕೊಟ್ಟಿದ್ದೆ. ಕೆಳಗಡೆ ಬಿದ್ರೆ ಅದನ್ನ ತಂದು ಹಿಂಗ್ ಕೊಡ್ತಾನೆ. ಅಷ್ಟು ಬಿಟ್ರೆ ನಿಜವಾಗ್ಲೂ ಅಪರೂಪ. ಅವನು ಸ್ವಂತ ದುಡ್ಡಲ್ಲೇ ತಂದು ಕೊಟ್ಟಿರೋದಂದ್ರೆ ಇದೇ ಫಸ್ಟ್ ನನ್ಗೆ ಹೂವ. ಖುಷಿ ಆಯ್ತು. ಓಕೆ ಗೈಸ್, ಏನಂತ ಗೊತ್ತಾಯ್ತಲ್ಲ ನನಗೆ. ಅದು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸ್ವಲ್ಪ ಸೆಟಪ್ ಮಾಡ್ಕೋಬೇಕು ಗೈಸ್. ಟೇಬಲ್ ಗಿಬಲ್ ಅರೇಂಜ್ ಮಾಡ್ಕೋಬೇಕು. ನೀವೇನು ಅಡಿಗೆ ಮಾಡ್ತಿದ್ರಲ್ಲ, ಹೋಗಿ ಮೇಡಮ್ ಅಡಿಗೆ ಮಾಡಿ ಹೊಟ್ಟೆ ಎತ್ತಿದ್ದೀನಿ. ಬೆಳಗಿನ ಕೆಲಸ ಮಾಡ್ಕೊಂಡಿರ ಅದೆಲ್ಲ ಸೆಟ್ ಆದ್ಮೇಲೆ ಹೋಗ್ಬಿಟ್ಟು ಕಲಿತೀವಿ. ಸಾಂಬಾರ್ ಮಾಡಿದೀನಿ, ತರಕಾರಿ ಸಾಂಬಾರು. ಗೈಸ್ ಕರೆಕ್ಟ್ ಟೈಮ್ಗೆ ಚಂದು ಕೂಡ ಬಂದಿದ್ದಾನೆ. ಚಂದು, ನಿಂಗೊಂದು ಕ್ವಶನ್ ಇದೆ. ಅಲ್ಲಿ ಒಂದು ಗಿಫ್ಟ್ ತಂದಿದ್ದೀನಿ, ಓಕೆನಾ? ಕಾಣಿಸ್ತಿದೆನಾ? ಅದರಲ್ಲಿ ಒಂದು ಕ್ಲೂನು ಕೊಡ್ತೀನಿ. ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಫೋಟೋ ಇದೆ ಅಂತ ಗೊತ್ತಾಗುತ್ತೇನಾ? ಅದು ಯಾವ ಫೋಟೋ ಆಗಿರ್ಬೋದು ಅಂತ ಗೆಸ್ ಮಾಡಿ. ನನಗೆ 2 ಚಾಯ್ಸ್ ಇದೆ. ಇದು ಅಂದ್ರೆ 2 ಫೋಟೋ ಮೇಲೆ ಡೌಟು. ಓಕೆ, ಒಂದು ಮದ್ವೆದಾಗಿರ್ಬೋದು, ಇಲ್ಲ ಅಂದ್ರೆ ಅಕ್ಕೊಂದು ನಿಂದು ಒಂದ್ಸಲಿ ಅಂಬಿ ಮನೇಲಿ ಒಂದು ಪಾಪು ಜೊತೆ ಒಂದು ಫೋಟೋ ತೋರಿಸ್ಕೊಂಡಿದ್ದೆ ಇದೆಯಾ? ಆ ಫೋಟೋ 2ರಲ್ಲಿ ಒಂದು ಪಕ್ಕ. ನನ್ನ ಚಾಯ್ಸ್ 100ಗೆ 75% ಮದ್ವೆ ಇದು, ಇನ್ನು 25% ಪಾಪು ಜೊತೆ ಫೋಟೋ ತಗೊಂಡು ಅದು ಇರ್ಬೋದು. ಓಕೆ, ಶರ್ತ ಅಂತ ನೋಡಿದ್ದಾನೆ, ಅಲ್ಲೇ ಫೋಟೋದಲ್ಲಿ ನೋಡ್ಕೊಂಡಿದ್ದಾನೆ. ಭೂಮಿ ಅಪ್ಪ ನೀನು ಹೊಟ್ಟೆ ಹೊಟ್ಟೆ ನೋಡಿ ಹೆಂಗ. ನಿನ್ನ ಚಾಯ್ಸ್? ನನ್ನ ಚಾಯ್ಸ್ ನನ್ನ ಮದುವೆ ಫೋಟೋನೇ ಇರ್ಬೋದಂತ ನನ್ನ ಡೌಟು. ಇಲ್ಲ ಅಂತಂದ್ರೆ ನೀನು ಯಾವ್ದು ಫೋಟೋ ಇದ್ದಿರ ಖುಷಿ ಪಡ್ತಿದೆ ಅಂತೇಳು. ಈ ರೀಸೆಂಟ್ ಆಗಿ ಒಂದು ಪಾಪು ಹಿಂಗ ಫೋಟೋ ತಗೊಂಡಿದ್ವಲ್ಲ ನಾವು, ಮುತ್ ಕೊಡೋ ಪಾಪು ನೀನು, ಆ ಫೋಟೋ ಒಂದು ಡೌಟ್ ಇದೆ. ಅಲ್ಲ 10 ಫೋಟೋ ನಾನು ಹೇಳಿಲ್ಲ, ಯಾವ್ದಾದ್ರು ಒಂದು ಫೋಟೋ ಒಂದಾಗಿರುತ್ತೆ ಅಂತ. ಅಂದ್ರೆ ನಾನು ಸುಮಾರು ದಿನದಿಂದ ನಾನು ಕೇಳ್ತಿದ್ದೆ ದರ್ಶು ಹತ್ರ. ನನ್ ನಿಜವಾಗ್ಲೂ ನನ್ಗೆ ಆಸೆ ನನ್ನ ಮದುವೆ ಫೋಟೋನ ನಾನು ದೊಡ್ಡದಾಗಿ ಮಾಡಾಕ್ಸ್ಬೇಕು ಅಂತ. ಯಾವ ಫೋಟೋ ಮಾಡ್ಸೋಣ ನನಗಂತೂ ಗೊತ್ತಿಲ್ಲ, ನೋಡ್ಬೇಕು. ಗೈಸ್ ಅದು ಯಾವುದೇ ಫೋಟೋ ಆಗಿದ್ರು ಕೂಡ ಇಲ್ಲಿ ಕಾಣಿಸ್ತಿದಲ್ಲ, ಇಲ್ಲಿಗೆ ಹಾಕ್ಸೋಣ ಅಂತಿದ್ದೀನಿ. ಯಾಕಂದ್ರೆ ಮನೆಯನ್ನ ಓಪನ್ ಮಾಡಿ ನೋಡ್ದಂಗೆ ಇಲ್ಲಿ ಕಾಣಿಸೋಂಗೆ. ಗೈಸ್ ಅಲ್ಲಿ ಬೇಡ, ಅಲ್ಲಿ ತೋರ್ಸು. ಇಲ್ಲಿ ಅಲ್ಲಿ ಆಗಲ್ಲ, ಹೆವಿ ದೊಡ್ಡದಾಯ್ತು. ಗೈಸ್ ಹಂಗೆ ಉದ್ದ ಇದೆ. ಹಂಗೆ ಕೇಕ್ನು ತೋರಿಸ್ತೀನಿ ನಾನು. ಕೇಕ್ ತೋರಿಸ್ತೀನಿ. ಕೇಕ್ ಹೆಂಗಿದೆ? ಸಿಂಪಲ್ ಕೇಕ್ ನೋಡೋಣ. ಇದ್ರ DB ಇದ್ರ ಅರ್ಥ ದರ್ಶನ್ ಭೂಮಿಕಾ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಆ ಬೆಲೆ ಏನಂತ ಇಲ್ಲೊಂದಿದೆ ನೋಡಿ ಗೈಸ್. ಇಲ್ಲಿ ಟ್ಯಾಟು ಬೇರೆ ಹಾಕ್ಸಿದ್ದೀನಿ, ಕರೆಕ್ಟಾಗಿ ಕಾಣಿಸ್ತಿಲ್ಲ. ಕೈಯಲ್ಲಿ ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದೀನಿ. ಗೈಸ್ ನಮ್ಮ ಮಾವಂಗೆ ತುಂಬಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಅಂದ್ರು ನಮ್ಮ ಮಾವಂಗೆ ಬೆಳೆಸ್ರಿ. ಇವಾಗ ಇರೋದೇ ಒಂಚೂರು ಬೆಳೆಸ್ತಾ ಇದ್ದೀರಾ. ಲೇಟ್ ಆಗತ್ತೆ ಅನ್ಸುತ್ತೆ. ನನ್ನ ಕೈಯೆಲ್ಲ ಕಟ್ ಮಾಡೋಣ, ಇಲ್ಲಾಂದ್ರೆ ಫೋಟೋ ತೆಗಿಯೋಣ. ನಮ್ಮ ಅಕ್ಕಂಗೆ ಏನ್ ಎಕ್ಸೈಟ್ ಅಂದ್ರೆ ಕೇಕ್ ಕಟ್ ಮಾಡೋದ್ಕಿಂತ ಒಳಗಡೆ ಫೋಟೋ ನೋಡೋ ಎಕ್ಸೈಟ್ ಜಾಸ್ತಿ. ಅದರಿಂದ ಕೇಕ್ ಕಟ್ ಮಾಡೋಕ್ಕಿಂತ ಖುಷಿ ಗೈಸ್ ನಮ್ಮ ಅಕ್ಕಂಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಇಷ್ಟು ತಗೊಂಬಂದಿದ್ದೀನಲ್ಲ, ಈಗ ಇದೆಲ್ಲ ಏನಕ್ಕೆ ಅಂತ ಮಾಡಿದ್ದೀನಿ ಅಂದ್ರೆ ಅವಳು ಖುಷಿಗೋಸ್ಕರನೇ ಮಾಡಿರೋದು ನಾನು, ಸೀರಿಯಸ್ ಆಗಿ. ಓಕೆನಾ? ಅವಳು ಖುಷಿಯಿಂದ ಕೇಳ್ಕೊಳ್ತಿದ್ದಾನೆ ಅಂದ್ರೆ ಕೇಕ್ ಕಟ್ ಮಾಡಿ ರಿವ್ಯೂ ಮಾಡ್ಸೋಣ ಅಂತಿದ್ದೀನಿ. ಓಕೆನಾ? ಬನ್ನಿ 3 ಜನ.
ಶರ್ಟ್ ನಾನು ಅದ್ರಲ್ಲಿ ಎಂಟ್ರಿ ಇಲ್ಲ, ಯಾಕಂದ್ರೆ ಗಂಡ ಹೆಂಡತಿದ್ದು ವೆಡ್ಡಿಂಗ್ ಆನಿವರ್ಸರಿ. ಹಾ, ಸರಿ. ಫಸ್ಟ್ ಅವರಿಬ್ಬರೇ ಕಾಣಿಸ್ಕೋಬೇಕು, ಆಮೇಲೆ ಬೇಕಾದ್ರೆ ನಾವು ನೋಡೋಣ. ನನಗೆ ಕೇಕ್ಗಿಂತ ಫೋಟೋ ಏನೈತಿ, ಯಾವ ಫೋಟೋ ಮಾಡ್ತಿರ್ಬೋದು ಅಂತ ಫುಲ್ ನನಗೆ ಹೆವಿ ಕುತೂಹಲ. ನೋಡ್ಬೇಕು ಏನಂತ. ನಮ್ಮ ಅಕ್ಕ ಅನ್ಕೊಂಡಿರೋದಾದ್ರೆ ಕುಂದಾಡ್ತಾಳೆ ಗೈಸ್, ಸ್ವಲ್ಪ ಅಡ್ಜಸ್ಟ್ಮೆಂಟ್. ಸ್ವಲ್ಪ ಬಗ್ಗು ದರ್ಶನ ನೀನು. ಹಿಂಗೆ ಕೂತ್ಕೊಳ್ಳಿ. ಹಾಂ ಓಕೆ, ಕೂತ್ಕೊಳ್ರಿ, ಹೆಂಗೆ ಕೂತ್ಕೊಬ್ರಿ. ಇಲ್ಲ ಇಲ್ಲ, Okay, guys. ಒಂದೇ ನಿಮಿಷ ಅದ್ರ ಮೇಲೆ ಕೂತ್ಕೊಳ್ರಿ ನೀವು. ಬೇಡ ಪರವಾಗಿಲ್ಲ, ಇದರಲ್ಲಿ ಇರಲಿ. ಓಕೆ ಗೈಸ್, ಹಚ್ತಾ ಇದ್ದಾರೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಕ್ಕ ಆ್ಯಂಡ್ ಬಾವ, 100 ಕಾಲ ಸುಖವಾಗಿರಿ. ಗಾಯ್ಸ್ ಅದು ಒಂದೊಂದ್ಸಲಿ ಅದು ಒಂಥರ ಚೆನ್ನಾಗಿರಲ್ಲ ಬಿಡಿ ಅದು. ಹಾಂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಾಮಾ. ಗೈಸ್ ಇಲ್ಲಿ ನೋಡ್ರಿ, ದೀದಿ ಫುಲ್ ಖುಷಿಯಲ್ಲವ್ರೆ ನಮ್ಮ ಅಕ್ಕ. ನಮ್ಮ ಅಕ್ಕನಿಗೆ ಯಾವ್ದು ಖುಷಿ ಆಗಿಲ್ಲ ಗೈಸ್. ನಮ್ಮ ಮಾವ ಹೂವ ತಂದು ಕೊಟ್ಟಿರೋದು ಫಸ್ಟ್ ಟೈಮ್. ಗಾಯ್ಸ್ ಇನ್ನೊಂದು ತೋರ್ಸೋದು ಮಾಡ್ತದೆ ಗೈಸ್, ಇರ್ತೀರಿ ಇನ್ನೊಂದು ತೋರ್ಸೋದು ಮಾಡ್ತದೆ. ಅಕ್ಕ ಹಿಂದೆ ತಿರ್ಗಂಗೆ ಫಸ್ಟ್ ಟೈಮ್ ಅವ್ರ ಗಂಡ ಅಕ್ಕಂಗೆ ಹೂವು ತಂದು ಕೊಟ್ಟಿರೋದು ನೋಡ್ರಿ. ಅಕ್ಕ ಫುಲ್ ಖುಷಿ ಆಗ್ಬಿಡವ್ರೆ. ನಮ್ಮ ಅಕ್ಕ ಲೈಫಲ್ಲಿ ಖುಷಿ ಆಗಿರೋದಂದ್ರೆ ಇದೊಂದೇ. ನನಗೆ ನನ್ನ ಲೈಫಲ್ಲಿ ಬೆಲೆ ಕಟ್ಟದೇ ಇರೋಂಥದ್ದು ಆಸ್ತಿ, ಅಂತಸ್ತು, ಪ್ರತಿಯೊಂದು ಕೂಡ. ಈಗ ನಮಗೆ ಅಂತ ಒಂದು ಪಾಪು ಅಂತ ಹುಟ್ಟಿದ್ರೆ, ಆ ಪಾಪು ಮದುವೆ ಆದ್ಮೇಲೆ ಅವ್ನು ಹೆಂಡತಿ ಅಂತ ಹೋಗ್ಬಿಡ್ತಾನೆ. ಲಾಸ್ಟಿಗೆ ಯಾರು ಹೊಡಿತಾರೆ? ಅಪ್ಪ ಅಮ್ಮನೂ ಇರಲ್ಲ, ಅಪ್ಪ ಅಮ್ಮನೂ ಹೋಗ್ಬಿಡ್ತಾರೆ. ಅಣ್ಣ ತಮ್ಮಂದಿರು ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಅಂತಾನು ಹೋಗ್ತಾರೆ. ಬಂಧು ಬಳಗ ನಿಮಗೆ ಗೊತ್ತಿದೆ, ಫ್ರೆಂಡ್ಸ್ಗಳು ಅವ್ರವ್ರ ಫ್ಯಾಮಿಲಿ ಅವ್ರವ್ರದ್ದು ಇರಲ್ಲ ಅಂತ ಹೇಳ್ತಿಲ್ಲ ನಾನು, ಇರ್ತಾರಲ್ಲ ಲಾಸ್ಟ್ವರೆಗೂ ಇರ್ತಾರೆ. ಅಂದ್ರೆ ಕೊನೆ ತನಕ ಸಾಯ ಗಂಟು ನಾವು ಜೊತೆಗಿರೋ ಜೀವ ಅಂತಂದ್ರೆ ನಮ್ಮ ಹೆಂಡತಿ. ನಿಜವಾಗ್ಲೂ ಹೇಳ್ತೀನಿ ಗೈಸ್, ನಮ್ಮ ಮಕ್ಳ ಮೇಲೂ ನನಗೆ ಅಂತ ಆಸೆ ಏನಿಲ್ಲ. ಯಾಕೆ ಅಂತೇಳಿ ಅವರು ಒಂದಿನ ಮದುವೆ ಆಗುತ್ತೆ, ಓಕೆನಾ? ಅವ್ರದ್ದು ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಆ ಟೈಮಲ್ಲಿ ನನ್ನ ಜೊತೆ ಯಾರು ಇರ್ತಾರೆ ಹೇಳಿ? ನನ್ನ ಹೆಂಡತಿ ಇರ್ತಾಳೆ. ನನ್ನ ಸರ್ವಸ್ವ, ನನ್ನ ಜೀವ, ಪ್ರತಿಯೊಂದು ಕೂಡ ಅವಳಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ ಗೈಸ್. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನಮ್ಮ ಅಕ್ಕ ಗೈಸ್. ಇನ್ನೇನು ಕಣ್ಣಲ್ಲಿ ನೀರು ಬರ್ಬೇಕಾಯ್ತು, ಬಂದಿಲ್ಲ ಗೈಸ್, ಒತ್ತಿತ್ತು ಅನ್ಕೊಂಡೆ. ವಾವ್, ನಮ್ದು ಬೇಡ ಇವಾಗ. ಗಿಫ್ಟ್ ರಿವೀಲ್ ಮಾಡಕ್ಕಂಟ ನಮಗೆ ಸಮಾಧಾನ ಇಲ್ಲ. ಕೇಕ್ ಬೇಕಾದ್ರೆ ಆಮೇಲೆ ತಿಂತೀನಿ ಗಾಯ್ಸ್. ಕೇಕ್ ಇದೆಲ್ಲ ನಮಗೆ ತಲೆಗೆಡ್ಸ್ಕೊಬೇಡ್ರಿ. ಆ ಥರ ನೋಡ್ಬೇಕಂತ ತುಂಬ ಎಕ್ಸಾಕ್ಟ್ ಆಗಿ ಜಂಪ್ ಮಾಡ್ಕೊಂಡು ಕುಣಿತಾ ಇದ್ದೀನಿ. ಗಿಫ್ಟ್ ಓಪನ್ ಮಾಡಿಬಿಡ್ರಿ, ಹಿಂಸೆ ಇಟ್ಬೇಡ್ರಿ. ಅಯ್ಯೋ ನಮ್ಮ ಅಕ್ಕಂಗೆ ಊಟ ಗಾಯ್ಸ್. ನಾನು ಅನ್ಕೊಂಡ್ರೆ 75% ಅಲ್ಲಿ ಅದೊಂದು ಆಗಿಬಿಟ್ರೆ ಸಾಕು ಗಾಯ್ಸ್. ಇಲ್ಲ, ಹಿಂಗಿಂದನೇ ಓಪನ್ ಮಾಡೋಣ. ಏಯ್ ಫಸ್ಟ್ ಓಪನ್ ಮಾಡ್ಬಿಟ್ಟು ಆಮೇಲೆ ರಿವೀಲ್ ಮಾಡು. ಅದು ಹಿಂದೆ ಅದು ಆಪೋಸಿಟ್ ತೆಗಿ. ಹಂಗೆ ತಿರ್ಸಲ್ಲ, ನಾವು ಹಿಂಗೆ ತಿರ್ಸ್ತೀವಿ. ಓಕೆ, ಇಬ್ರು ಕೂತ್ ಯಾವ ಸೀರೆ ಇದ್ರಲ್ಲಿ? ಒಂದು ನಿಮಿಷ ತಿರಿ ಒಂದು ನಿಮಿಷ. ಇದು ಕೇಕ್ ಎತ್ಕೊಂಬಿಡು, ಕೇಕ್ ಎತ್ಕೊ. ಒಂದು ನಿಮಿಷ ಗೈಸ್. ಹಾಂ ಓಕೆ, ಇವಾಗ ರಿವೀಲ್ ಮಾಡಿರಿ. ಅಕ್ಕ ಕೂತ್ಕೋ. ಹಾಂ ಓಕೆ. ಇಲ್ಲಿ ಒಂದು ನಿಮಿಷ ಆಗಿಲ್ಲ, ಅಕ್ಕ ನೋಡಂಗಿಲ್ಲ, ಅದನ್ನ ಓಪನ್ ಮಾಡಗಂಟ ನೋಡಂಗಿಲ್ಲ. ಆ ಕಡೆ ತಿರ್ಕೊಂಡಿರೋ ದಕ್ಷಿಣ ನೋಡಿದ್ರೆ ಈ ಕಡೆನೇ ಇರ್ರಿ ಗೈಸ್. ನಮ್ಮ ಅಕ್ಕ ಹೆವಿ ಎಕ್ಸೈಟ್ ಆಗೋಳೆ. ನೋಡೋಣ ಬರ್ರಿ. ತಿರ್ಗಂಗಿಲ್ಲ. ತಿರ್ಗಿಲ್ಲ, ಈ ಕಡೆ ತಿರುಗಿದ್ದೀನಿ ನಾನು. ಯಾ ಗೈಸ್, ರಿಯಲಿ ಅದೇ ಫುಲ್ ಖುಷಿ ಆಗ್ರೆ ಎಲ್ಲರೂ ಮನೆಯಲ್ಲಿ. ಹೆಂಗಿದೆ ಗೈಸ್? ಇಲ್ಲೋಡ್ರಿ, ಸ್ವಲ್ಪ ಸೈಡೋರಿ, ಸ್ವಲ್ಪ. ಹಾಂ Guys, Guys. ನಿಜವಾಗ್ಲೂ ನನ್ನ ಆಸೆ ಇದು ನಿಜವಾಗ್ಲೂ. ಎಷ್ಟಿಗಿದೆ guys? ಇಟ್ಟಿದೆ ಫೋಟೋ ಕೂಡ. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜ ಗೈಸ್, ನಮ್ಮ ಮಾಮ ನೋಡಿ ಗೈಸ್. ಫೋಟೋ ಮಾಡಿಸ್ಕೊಟ್ಟ ನಿಮ್ಮ ಇವ್ರು ನಮ್ಮ ಅಮ್ಮವ್ರ ಅಮ್ಮ. ಹೆಂಗೈತೆ? ಇವರು ನಮ್ಮ ಎಲ್ಲರಿಗಿಂತ ದೊಡ್ಡವರು. ಅಮ್ಮ ಬಾಕಿ ಮಾತಾಡೋಣ. ಅವ್ರಿಬ್ರಲ್ಲಿ ಬಾವಾ, ಅದು ನೆಟ್ ಮೇಲೆ ಹಾಕ್ಬಿಡ್ತಿದ್ದೆ ನೋಡು. ಮೇಲೆ ಹಾಕ್ಬಿಟ್ಟು ಮೇಲೆ ಇದು ತೆಗೆದ್ಬಿಟ್ಟು ಇದು ಒಂದು ಸ್ವಲ್ಪ ಜರುಗಿಸ್ಬಿಟ್ಟು. ಇವರು ನಮ್ಮ ಅಜ್ಜಿ ಗಾಯ್ಸ್ ನೋಡ್ರಿ. ಇವರು ನೋಡ್ಕೊಬಿಡ್ರಿ, ಎಲ್ಲರೂ ಸಿಕ್ಕರೆ ಮಾತಾಡ್ಸ್ರಿ. ಫೋಟೋ ಅಲ್ಲ, ವಿಡಿಯೋ ಇದು. ಇವರು ನಮ್ಮ ಎಲ್ಲರಿಗಿಂತ ದೊಡ್ಡವರು. ಇವರು ಎದಳಮ್ಮ ತಿನ್ಸು ನೋಡಿ ಕೇಕ್. ಇವರು ಎಲ್ಲರಿಗಿಂತ ದೊಡ್ಡವರು. ಸ್ವಲ್ಪ ತಿನ್ಸು. ಹಾ ತಿನ್ನೋ. ಇವ್ರು ನಮ್ಮ ಕಾಣಿಸ್ಬಿಡಿ. Guys, ಇವಾಗ ಫೋಟೋ ಮೇಲೆ ಇಡ್ತಾ ಇದೀವಿ. ಎಕ್ಸಾಕ್ಟ್ ಇಸ್ ಮೈ ಸಿಸ್ಟರ್. ಸಿಸ್ಟರ್ ಅಂಡ್ ಮ್ಯಾಮ್. ಗಾಯ್ಸ್ ಏಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ಒಂದ್ಸರಿ ಎಂಟ್ರಿ ಆಗಿ ಬಂದ್ಬಿಡ್ತೀನಿ ತಡ್ರಿ. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ನೋಡಿ ಗಾಯ್ಸ್. ಓಕೆ, ಇದು ನಮ್ಮ ಮನೆ, ಆದರೆ ನಮ್ಮ ಅಕ್ಕವ್ರ ಮನೆ. ಇವಾಗ ಎಂಟ್ರಿ ಆಗ್ತೀನಿ ನೋಡ್ರಿ ಗಾಯ್ಸ್. ಎಂಟ್ರಿ ಆಗ್ತಾ ಇದ್ದಂಗೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಯ್ಸ್. ಅಷ್ಟೇ ಅಲ್ವಾ? ಮುಗಿತಾ ಗೈಸ್?
ಇನ್ನೊಂದು 10 ಮಿನಿಟ್ಸ್ ಇದೆಲ್ಲ ತಿನ್ಸೋದು ಆಮೇಲೆ ಮತ್ತೆ ಬ್ಲಾಗ್ ಮಾಡ್ತೀವಿ. ಅಷ್ಟಾಗಂಟ ವೇಟ್ ಅಂಡ್ ಸಿ. ಸ್ವಲ್ಪ ಎಲ್ಲರೂ ರೆಸ್ಟ್ ತಗೊಳ್ಳಿ. ಅಷ್ಟೊಳಗೆ ಅವ್ರನ್ನ ಮಾತಾಡಿಸಿ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಒಂದೇನು ಆಯ್ ಮಾಡು ಗೈಸ್ ನೋಡ್ರಿ. ಆಯ್ 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 ಮಾಡು ದೊಡ್ಡಮ್ಮ. ಇವರೇ ನಮ್ಮಮ್ಮ ಗೈಸ್ ನೋಡ್ರಿ. ಸ್ವಲ್ಪ ಬ್ಲ್ಯಾಕ್ ಇದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ, ಏನು ಪರವಾಗಿಲ್ಲ. ಹಾಂ ಕೆಲ್ಸಕ್ಕೆ ಹೋಗಿ ಬಂದಿತ್ತು 10 ಗಂಟೆ ಆಗಿತ್ತು. 10 ಗಂಟೆ ಮನೆಗೆ ಬಂದು ನೋಡೋದಕ್ಕೆ ಸುಮ್ಮನೆ ಕೂತಿದ್ಲಿಳು. ಅವಾಗ ನನಗೆ ಮೈಂಡಿಗೆ ಬಂದ್ಬಿಡ್ತೀವಿ, ಯಾಕೆ ಸುಮ್ಮನೆ ಕೂತಿದ್ದಾಳೆ, ಯಾಕಂದ್ರೆ ಬೇಜಾರಾಗಿದ್ದಾಳ ಅಂದ್ರೂ ನಾನು ಮನೆಯಿಂದ ಹೊರಗಡೆ ಹೋಗಿ ದರ್ಶಿ ಯಾವುದೇ ರೀತಿ ಪ್ಲಾನ್ ಏನು ಮಾಡಕ್ ಹೋಗ್ಬೇಡ, ನಮ್ಮ ಪಾಪು ಬಂದ್ಮೇಲೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಅಂದ್ರೂ ಕೂಡ ನಾನು ಮನಸ್ಸು ತಡ್ಕೊಳಕ್ಕಾಗದೆ ತಗೊಂಡೆ. ನನಗೊಂದು ಆಸೆ ಇದ್ದಿದ್ದು, ನಾನು ಭೂಮಿ ಮುಖದಲ್ಲಿ ಖುಷಿ ನೋಡ್ಬೇಕು ಇವತ್ತೊಂದಿನ ಅಂತ. ನಾನು ಖುಷಿ ನೋಡಿದ್ದೀನಿ, ಸಾಕಾಯ್ತು ನನಗೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಅಡುಗೆ ರೆಡಿಯಾಗಿದೆ, ಇನ್ನೇನೋ ಊಟ ಮಾಡ್ಕೊಂಡು ಪಾಚ್ಕೊಳ್ಳೋದು ಅಷ್ಟೇ. ಓಕೆ, ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀನಿ. ಏನ್ ಅನ್ಸ್ತಾ ನಿಂಗೆ, ಫೀಲಿಂಗ್ ಅನ್ಸ್ತಾ ಅಂತ ಹೇಳ್ಬೋದು? ಖುಷಿ ಆಯ್ತು. ಖುಷಿ ಆಗಲ್ವಾ? ನಾನು ಅಲ್ಲೇ ವ್ಲಾಗಲ್ಲೇ ನೋಡಿದ್ಯಾರ ಎಷ್ಟು ಖುಷಿಯಾಗಿದ್ದೀನಿ ಅಂತ. ನನ್ನ ಮದುವೆ ಫೋಟೋ ಬರ್ತಂತ ಇಮೇಜ್ ಅಲ್ಲ, ನಾನು ಜಾಸ್ತಿ ಅದು ಪಾಪ ಮುಟ್ಕೊಟ್ಟಿರೋದು ಮಾತ್ರ ನನಗೆ ಅದು ಇಷ್ಟ ಆಗಿತ್ತು. ಮೋಸ್ಟ್ಲಿ ಅದೇನೋ ಮಾಡಿಸ್ಕೊಡ್ಬೋದೇನೋ ಅನ್ಕೊಂಡೆ. ನನ್ನ ಮದುವೆ ಫೋಟೋನ ಮಾಡಿಸ್ಕೊಟ್ಟ, ಫುಲ್ ಖುಷಿ ಆಗೋಯ್ತು ನನಗಂತೂ. ಓಕೆ ಗೈಸ್, ಇನ್ನು ಯಾರ್ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಗೈಸ್, ಟಾಟಾ, ಬಾಯ್ ಬಾಯ್.